ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನಾನು ರಾಗಿ ಹಿಟ್ಟಿನ ಉತ್ತಪ್ಪ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮಾಟೊ ಒಂದು, ಈರುಳ್ಳಿ ಒಂದು, ಹಸಿಮೆಣಸಿನ್ಕಾಯಿ ಒಂದೆರಡು, ಸ್ವಲ್ಪ 1 ಸ್ಪೂನ್ ದೋಸೆ ಹಿಟ್ಟಿಗೆ 1-2-3 ಸ್ಪೂನು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು, ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ನೋಡಿ. ಸ್ವಲ್ಪ ನೀರು ಹಾಕ್ತೀವಿ. ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಬೇಕು ರಾಗಿ ಹಿಟ್ಟಿಗೆ. ಈ ದೋಸೆ ಕೂಡ ಉತ್ತಪ್ಪ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಎಲ್ಲ ಕಲಸಿಟ್ಟಿದ್ದೀವಿ. ಈಗ ಚಟ್ನಿನೂ ರೆಡಿ ಇದೆ. ಇದಕ್ಕೆ ನೋಡಿ, ಹಂಚು ಕೂಡ ಇಟ್ಟಿದ್ದೀವಿ, ಕಾಯ್ತಾ ಇದೆ. ಈಗ ನೋಡಿ, ಹಂಚು ಕಾಯ್ತಾ ಇದೆ. ಸ್ವಲ್ಪ ಆಯಿಲ್ ಹಚ್ಚಬೇಕು ಹಂಚಿಗೆ. ನೋಡಿ, ಈಗ ದೋಸೆ ಹಾಕ್ತಾ ಇದ್ದೀವಿ. ದೋಸೆ ಅಂದರೆ ಉತ್ತಪ್ಪ ಇದು. ಇದಕ್ಕೆ ಈರುಳ್ಳಿ, ಟೊಮಾಟೊ, 1 ಈರುಳ್ಳಿ, 1 ಟೊಮಾಟೊ, 2 ಹಸಿಮೆಣಸಿನ್ಕಾಯಿ ಹಾಕಿದೆ. ಸ್ವಲ್ಪನೇ ಮಾಡ್ತಾರೆ ಇದನ್ನು, ಸ್ವಲ್ಪನೇ ಒಂದೊಂದೇ ಹಾಕಿದೆ ಎಲ್ಲ. ನೋಡಿ, ಈಗ ಸ್ವಲ್ಪ ಆಯಿಲ್ ಹಾಕಬೇಕು ಸುತ್ತಲೂ. ಚೆನ್ನಾಗಿ ಸುಡುತ್ತೆ. ಬರೀ ಪ್ಲೇನ್ ದೋಸೆ ಮಾಡೋದಕ್ಕಿಂತ ಈ ಥರ ದೋಸೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಕೂಡ ಹೌದು. ನೋಡಿ, ಒಂದು ತಟ್ಟೆಯನ್ನು ಮುಚ್ಚಿರಬೇಕು, ಚೆನ್ನಾಗಿ ಸುಡುತ್ತೆ ಅದು. ದೋಸೆ ಎಲ್ಲ ಚೆನ್ನಾಗಿ ಸುಟ್ಟಿರುತ್ತೆ. ಈಗ ತಟ್ಟೆ ತೆಗಿತೀನಿ. ನೋಡಿ, ಎಲ್ಲ ಚೆನ್ನಾಗಿ ಆಗಿದೆ ದೋಸೆ. ರಾಗಿ ಉತ್ತಪ್ಪ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದೆರಡು ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ. ನೋಡಿ, ಚೆನ್ನಾಗಿ ಕೆಂಪಗೆ ಆಗಿದೆ. ನೋಡಿ, ಈರುಳ್ಳಿ, ಟೊಮಾಟೊ ಎಲ್ಲ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಕೆಂಪು ಚಟ್ನಿ ಅಥವಾ ಮಾಮೂಲಿ ಚಟ್ನಿ ಹಾಕ್ಕೊತೀವಲ್ಲ, ಆ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಮೇಲೆ ಬೆಣ್ಣೆನೂ ತುಪ್ಪನೂ ಹಾಕ್ಕೊಂಡು ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ರೆಡಿಯಾಗಿದೆ ಈಗ ಉತ್ತಪ್ಪ. ನೋಡಿ, ಚೆನ್ನಾಗಾಗಿದೆ. ಇದ್ರ ಜೊತೆಗೆ ಚಟ್ನಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಣ್ಣೆ, ಬಟರ್ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ಚೆನ್ನಾಗಿ. ನೋಡಿ, ತುಂಬ ಸಾಫ್ಟ್ ಆಗಿದೆ ದೋಸೆ, ಉತ್ತಪ್ಪ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.